ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಎಲ್ಲರಿಗೂ ಕೂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮನದುಂಬಿ ಹಾರೈಸಿರಿ ಎಂದು ಕೋರುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮುನ್ನುಡಿ ಇಡುತ್ತಿದ್ದೇನೆ. ಇದೀಗ ಪ್ರಾರ್ಥನಾ ಗೀತೆಯನ್ನ ಹಾಡಲಿಕ್ಕೆ ವೇದಿಕೆಗೆ ಕುಮಾರಿ ಅನ್ವಿತಾ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಮ್ಮ ಪ್ರೀತಿಯ ಶ್ರೀಮತಿ ಶಾರದಾ ಪಿ ರಾವ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನಮಸ್ಕಾರ. ಅದರ ಜೊತೆಯಲ್ಲಿ ನಮ್ಮ ಪುಟಾಣಿ ಮಕ್ಕಳು ನೋಡಿದ್ರೆ ಹೊಟ್ಟೆ ತುಂಬುತ್ತೆ ಅಲ್ವಾ? ಅಂತ ಮಕ್ಕಳು ಇವತ್ತು ಒಂದು ಗ್ರಾಜುಯೇಷನ್ ಡೇ ಅನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಅದು ನಮ್ಮ ಶಾಲೆಯಲ್ಲಿ ಅಲ್ವಾ? ಈ ಒಂದು
ಈ ಒಂದು ಕಾರ್ಯಕ್ಕೆ ಕಾರಣೀಕರ್ತರಾದ ತಾಯಂದಿರನ್ನ ಮತ್ತೆ ಅವರ ಪೇರೆಂಟ್ಸನ್ನ ಪೂರ್ತಿ ತಂದೆ ತಾಯಿಯನ್ನ ಮೊದಲನೇದಾಗಿ ವಂದಿಸ್ತೇನೆ. ಯಾಕೆಂದ್ರೆ ಅವರ ಸಪೋರ್ಟು ನಮಗೆ ತುಂಬಾ ಬೇಕಿದೆ. ಆ ಸಪೋರ್ಟಿಗಾಗಿ ವೇಟ್ ಮಾಡ್ತಾ ಇರ್ತೀವಿ. ಪ್ರತಿ ಕ್ಷಣದಲ್ಲೂ ನೋಡಿದ್ದೇವೆ. ಜನವರಿ 26ಕ್ಕೆ ನೋಡಿದ್ವಿ, ಒಂದಿಷ್ಟು ಕಾರ್ಯಕ್ರಮಗಳನ್ನು ಬಿಯೋನೇ ಆಯ್ಕೆ ಮಾಡಿ ಕೊಟ್ಟರು. LKG UKG ಮಕ್ಕಳಿಂದ ಡ್ಯಾನ್ಸ್ ಮಾಡಿಸಿ 50 ಮಕ್ಕಳಿಂದ ಅಂತ. ಅಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿರು ಮತ್ತು ನಮ್ಮ ಶಾಲಾ ಶಿಕ್ಷಕರು, SDMC ಇರ್ಬೋದು, ಎಲ್ಲರ ಸಹಕಾರ ಇದೆ. ಆದರೆ ನಮ್ಮ ಮೊದಲು ಬೇಕಾಗಿರೋದೇ ಮಗು ಚಲನವಲನ ಹಾಗೂ ಆ ಮಗುವಿಗಾಗಿ ಶ್ರಮಿಸುತ್ತಿರುವ ತಂದೆ ತಾಯಿಗಳು. ಆ ತಂದೆ ತಾಯಿಗಳನ್ನು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ಇದು ಉತ್ತುಂಗ ಮಠಕ್ಕೆ ತುಂಬ ಉನ್ನತ ಶಿಖರಕ್ಕೆ ಹೋಗಬೇಕು ನಮ್ಮ ಶಾಲೆ. ಇದು ನಮ್ಮೆಲ್ಲರ ಆಶಯ, ನಿಮ್ಮೆಲ್ಲರ ಆಶಯ. ಈ ಒಂದು ಸುಸಂದರ್ಭದಲ್ಲಿ ಈ ಪುಟ್ಟ ಮಕ್ಕಳಿಗೆ ನೋಡಿ ಆ ಡ್ರೆಸ್ಸನ್ನು ಆ್ಯಕ್ಚುಲಿ ನಾವು ಕಲಿಬೇಕಾದ್ರೆ ಇಂಥ ಡ್ರೆಸ್ಸನ್ನು ಹಾಕ್ಕೊಂಡಿಲ್ಲ. ಆ ತಾಯಂದಿರು ಆ ಡ್ರೆಸ್ಸನ್ನು ಹುಡುಕಿ ತರೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇದಕ್ಕಂತೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಕೊನೆ ಟೈಮು ಮತ್ತು ಎಕ್ಸಾಮ್ ನಿನ್ನೆ ಮುಗಿದಿದೆ ನಮ್ಮದು. ನಿಮ್ಗೆ ಗೊತ್ತಿದೆ, ಅದು ಎಲ್ಲ ಶಾಲೆಯಲ್ಲೂ ಅಷ್ಟೇ, ನಮ್ದು ಒಂದೇ ಅಂತಲ್ಲ. ಪೇಪರ್ ವ್ಯಾಲ್ಯೂಯೇಷನ್ನು, ಆಮೇಲೆ ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯ 10ನೇ ತಾರೀಕಿಂದ ನಾವು ಟ್ರೈನಿಂಗ್ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಎಲ್ಲರೂ ಎನಿ ಟೈಮ್ ಶಾಲೆಯಲ್ಲಿಲ್ಲ. ಒಂದಿಷ್ಟು ಜನ ಇರ್ತಾರೆ, ಒಂದಿಷ್ಟು ಜನ ಟ್ರೈನಿಂಗ್ ಹೋಗ್ತೀವಿ. ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಆಗಿದೆ. ಈಗಲೂ ಸಹ 3 ಜನ ಟೀಚರ್ ಟ್ರೈನಿಂಗ್ನಲ್ಲಿ ಇದ್ದಾರೆ 10ನೇ ತಾರೀಕಿನವರೆಗೆ. ಹಾಗೆ 11ರಿಂದ ಮತ್ತೆ 15ರವರೆಗೆ ಮತ್ತಿರುವ ಟೀಚರ್ಸಿಗೆ ಟ್ರೈನಿಂಗ್ ಇದೆ. 16ರಿಂದ ಮತ್ತೆ 1 ತಿಂಗಳ ಗಣತಿ ಇದೆ. ಇಂಥ ಅನೇಕ ಕೆಲಸಗಳ ಒತ್ತಡಗಳಲ್ಲಿಯೂ ಮತ್ತೆ ರಿಸಲ್ಟ್ ಕೂಡ ನಾಳೆ ಇತ್ತು, ಅದನ್ನು 10ನೇ ತಾರೀಕಿಗೆ ಹಾಕಿದ್ದಾರೆ. ಸಮುದಾಯದತ್ತ ಶಾಲಾ ಕಾರ್ಯಕ್ರಮ 10ಕ್ಕೆ 8 ಮೆಸೇಜ್ ಹಾಕ್ಬಿಟ್ಟಿದ್ವಿ ನಾವು, ಚೇಂಜ್ ಆಗಿ ಬಂದಿದೆ. ಇಷ್ಟೆಲ್ಲ ಒತ್ತಡಗಳಲ್ಲಿ ಇದೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಿಕ್ಕಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ, ಹಾಗೂ ನಮ್ಮ ಶಾಲೆಯ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಇಂಥ ಮಕ್ಕಳು ಸಿಕ್ಕಿರೋದು, ಇಂಥ ಪಾಲಕರು ಸಿಕ್ಕಿರೋದು ನಮ್ಮ ಸುದೈವ. ಒಂದಿಸ್ತಾ ಈ ಒಂದು ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಜನ ಸೇರ್ಬೇಕಿತ್ತು. ಸೇರುವ ಟೈಮ್ ಅಲ್ಲ ಇದು. ಆಕ್ಚುಲಿ ಹೇಳಿದ್ರೆ, ಈಗ ನಾನು ಒಬ್ಬರ ಹತ್ರ ಹೇಳಿದ್ದೆ, ನಮ್ಮ SDMC ಹತ್ರನೇ, ಇದು ಚುನಾವಣೆ ಟೈಮ್. ನಮಗೆ ಇದು ಕಾರ್ಯಕ್ರಮಗಳನ್ನ ಪಾಲಕರನ್ನಾಗಲಿ SDMC ನಾ ಕರೆದು ಮಾಡುವಂತಿಲ್ಲ ಎನ್ನುವಂಥದ್ದಿದೆ. ಆದ್ರೂ ಸಹಿತ ಇದು ಚಿಕ್ಕ ಮಕ್ಕಳ ಕಾರ್ಯಕ್ರಮ ಮೊದಲೇ ಫಿಕ್ಸ್ ಆಗಿರೋದ್ರಿಂದ, ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ, ಅಡ್ಡಿಲ್ಲ ಅಂತ ಹೇಳಿರೋದ್ರಿಂದ ಈ ಕಾರ್ಯಕ್ರಮನ ಮತ್ತೆ ಇವತ್ತು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭಕ್ಕಾಗಿ ನಮ್ಮ ಕ್ರಿಯಾಶೀಲ, ಯಾವತ್ತೂ ಶಾಲೆಯ ಬಗ್ಗೆ ಕಾಳಜಿ ಇರುವ SDMC ಅಧ್ಯಕ್ಷರಾದ ಶ್ರೀ ಕುಮಾರ್ ಗೋಖಲೆ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರು ಉದ್ಘಾಟಕರು ಸಹ ಅವರೇ, ಹಾಗೆ ಈ ಸಭೆಯ ಅಧ್ಯಕ್ಷರು ಕೂಡ ಅವರೇ. ವಿನಂತಿಸಿಕೊಡ್ತಾ ಅವರಿಗೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆಯ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ SDMC ಸದಸ್ಯರಾದ ಇನ್ನೊಬ್ಬ ಜಿಕ್ರಿಯಾ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ನೋಡಿ, ಬಹಳ ಸಲ ಡ್ಯೂಟಿ ಇರ್ತದೆ, ಡ್ಯೂಟಿ ತೆಗೆದು ಮತ್ತೊಂದ್ಸಲ ಹಾಕಿ ಶಾಲೆ ಕಾರ್ಯಕ್ರಮ ಮಾತ್ರ ಯಾವತ್ತೂ ತಪ್ಪಿಸಲ್ಲ. ಅವರಿಗೂ ಡ್ಯೂಟಿನೇ ಕಾಯಂ ಇರ್ತದೆ, ಅದನ್ನು ತಪ್ಪಿಸೋದು ನೀವು ಬಿಡ್ತೀರಾ. ಮಕ್ಕಳ ಬಗ್ಗೆ ಅತೀವ ಕಾಳಜಿ ಇದೆ. ಅಂಥವರೊಬ್ಬರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಸುದೈವ. ಅವರಿಗೂ ಸಹ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆ ಇನ್ನು ನಮ್ಮ ನಂತರದ ಇನ್ಚಾರ್ಜರ್ ಟೀಚರ್ ಆಗಿರುವಂತಹ, ಅನುಭವಿ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಜಯಂತಿ ಹೆಗಡೆ ಅವರಿಗೂ ಸಹಿತ ಇಲಾಖೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಮಕ್ಕಳು ಇವತ್ತು ಚಿಕ್ಕ ಪುಟ್ಟ ಮಕ್ಕಳು ಇವರು ಮುಂದೊಂದು ದಿನ ಈ ನಮ್ಮ ಭಾರತದಲ್ಲಿ ಜನಿಸೋದೇ ಒಂದು ಪುಣ್ಯ. ಇಲ್ಲಿ ಜನಿಸಿದವರೆಲ್ಲರೂ ಪುಣ್ಯ ಮಾಡಿದ್ದಕ್ಕೆ ಇಲ್ಲಿ ಜನಿಸಿರ್ತಾರೆ ಅನ್ನುವಂಥ ಭಾವನೆ ಇದೆ, ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಮಕ್ಕಳೇ ಮುಂದೆ ನಮ್ಮ ದೇಶವನ್ನು ಆಳ್ಬೋದು ಅಲ್ಲ. ಇದರಲ್ಲಿ ಪ್ರಧಾನಮಂತ್ರಿ ಆಗೋರಿದ್ದಾರೆ, ರಾಷ್ಟ್ರಪತಿ ಆಗೋರಿರ್ಬೋದು ಅಲ್ಲ, ಮಂತ್ರಿಗಳಾಗೋರಿರ್ಬೋದು, ಇಂಜಿನಿಯರ್ಸ್, ಡಾಕ್ಟರ್ಸ್, ಎಲ್ಲ ಟೀಚರ್ಸ್, ಎಲ್ಲ ಕೆಲಸಗಳನ್ನ ಈ ಮುದ್ದು ಮಕ್ಕಳು ಮಾಡ್ಬೋದಾದ್ರೆ, ಈಗಿಂದಲೇ ಇವರಿಗೆ ಇಂಥದ್ದೊಂದು ಟ್ರೈನಿಂಗನ್ನ, ಇಂಥದ್ದೊಂದು ತರಬೇತಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ನಾವೇ ಮುದ್ದವಾಗಿ ತಿಳಿದುಕೊಂಡು ಮಾಡಿದ್ದೇವೆ. ಇದರಲ್ಲಿ ಏನಾದ್ರು ಈ ವರ್ಷ ತಪ್ಪುಗಳಾದ್ರೆ ಮುಂದಿನ ವರ್ಷ ಮತ್ತೆ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದಿನ ಸಲ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಲಿಕ್ಕೆ ಇಷ್ಟ ಇದೆ ನಮಗೆಲ್ಲರಿಗೂ. ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಮತಿ ಶಾರದಾ ಪಿ ರಾವ್ ಇವರಿಗೆ ಧನ್ಯವಾದಗಳು. ಜ್ಞಾನದ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನ
ಉದ್ಘಾಟಿಸಬೇಕಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಎಲ್ಲ ಮುದ್ದು ಮಕ್ಕಳ ವಿಸ್ತೃತ ಪರಿಶ್ರಮದ ಶೈಕ್ಷಣಿಕ ಯಶಸ್ಸಿನ ವಿವಿಧ ಹಂತಗಳು ನಿಸ್ಸಂಶಯವಾಗಿ ಇದ್ರೂ ಕೂಡ ಆ ಹಂತದಾದ್ಯಂತ ನಡೆಯುವ ಪ್ರತಿಯೊಬ್ಬರೂ ಕೂಡ ಏನಾದರೂ ಒಂದು ದೊಡ್ಡದನ್ನ ಸಾಧಿಸಿಯೇ ಇರ್ತಾರೆ. ಅಂತಹ ಮುದ್ದು ಮಕ್ಕಳಿಗೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸ್ವೀಕರಿಸಬೇಕು. ಈ ಪ್ರಮಾಣ ವಚನವನ್ನ ಶ್ರೀಮತಿ ಉಷಾ ಲೋಹಿತ್ ಗೌಡ್ರವರು ಹೇಳಿಕೊಡುತ್ತಾರೆ. My parents, my teacher, and my well wishers. I swear in the name of Almighty health. I will follow good conduct. I will be obedient. I will act without ego and with care. I will say only kind things about others. I will learn only good things. I will respect my
teacher. Avi, show sympathy to poor and aged people. I always love my school. Thank you all. ನಮಗಾದ ಅನುಭವಗಳನ್ನ ನಮ್ಮ ಮುಂದೆ ಈಗ ನಮ್ಮ ಮುದ್ದು ಪುಟಾಣಿಗಳು ಹಂಚಿಕೊಳ್ತಾ ಇದ್ದಾರೆ. ಈಗ ಮೊದಲನೆಯದಾಗಿ ಸುಮೀರ. My name is Sumaira and I am so happy today. Today is a graduation day. I have learned so many things in UKG, writing, reading, number shape, dancing, numbers. Big thank you to you, my teachers. Thank you to you, my parents, for always supporting me. Wish you are my UKG class. Thank you. My name is Prakam. I am today happy to be graduating. I love so many university classes, basic, dancing, singing, numbers, and shapes. Thank you, my Thank you, my teacher. Thank you, my parents always supporting me. I miss you, basic classes. Thank you. Hi everyone, my name is Prerak. I study in UKG. Our school name is Sri Government Higher Primary School, Alagatta. I am so happy today. Today is our graduation day. I have learned so many things in UKG: reading, writing, numbers, dancing, shape and game. A big thank you to my teacher. Thank you to parents for supporting me. I miss you, my UKG class. I have excited more on the first grade class. Thank you. ಧನ್ಯವಾದಗಳು. My name is Tisha and I am so happy today. Today is our graduation day. I have learned so many things. UKG, writing, reading and singing. Shapes, lines, numbers. Thank you. Hello everyone. My name is Anandu. I am so happy today. Today is our graduation day. I have learned so many things in UKG: reading, writing, and rhymes and stories. And big thank you to my teacher, and big thank you to my parents, always supporting me. And thank you. Good evening, everyone. My name is Anvita. I am
ಧನ್ಯವಾದಗಳು ಅನ್ವಿತಾ. ಧನ್ಯವಾದಗಳು. My name is Kirayu. Today's our guardian to observe happy. My name is Veda. I study UKG. The school name is PMC Christian Aradapata. Number. I am so happy today. Today is graduation day. Thank you. Everyone, my name is Tia. I am so happy today. Today is our graduation day. I have learned so many things in UKG. Reading, writing, dancing, shapes. A big thanks to my teachers. Thank you, my parents, always supporting me. Thank you. ಧನ್ಯವಾದಗಳು ದಿಯಾ. ಇದೀಗ ಲೇಖನ. I started with UKG. The school name is PMC Government Higher Secondary School. I am so happy today because today is graduation day. Thank you. ಧನ್ಯವಾದಗಳು ಲೇಖನ. ಇದೀಗ ಅನ್ವಿತಾ. My name is Sanvi. I studied in UKG. I am so happy today because I studied there. Thank you. My name is Atarva. I am studying class. Our school name is PMC Government Higher Secondary School. Because our graduation day, ನಮ್ಮ ಗುರುಗಳು ತನ್ನ ಅಕ್ಷರ ಅಭ್ಯಾಸ ಮಾಡ್ತಾರೆ. ನಾನು ತರಗತಿಯಲ್ಲಿ ಓದುವುದು, ಬರೆಯಲು, ಹಾಗೆ
ಹೇಳಲು ಡ್ಯಾನ್ಸ್ ಮಾಡಲು ಕಲಿತಿದ್ದೇನೆ. ನಮ್ಮ ಗುರುಗಳು ಧನ್ಯವಾದಗಳು. Our school name is Priyanshi Government Primary School, Havadakarta. I am so happy today because our graduation. Thank you, my teacher, and teaching me ABCD, numbers, songs, stories. Thank you, my teacher, and parents. Thank you, teacher. Thank you all. ಧನ್ಯವಾದಗಳು ವೈಭವ್. ಇದೀಗ ಪ್ರಣತಿ. Everyone, my name is Pranati. I am so happy today. Today our graduation day. I have learned so many things in EKG, reading, writing, numbers, ಧನ್ಯವಾದಗಳು ಪ್ರಣತಿ. teacher, thank you. ಕಲ್ಪನೆ ಅದೆಷ್ಟೋ ಜನರ ಶಕ್ತಿ, ಅದೆಷ್ಟೋ ಜನರ ಅಂಜಿಕೆ ಕೂಡ ಹೌದು. ಎಂತಹ ಸಾಮರ್ಥ್ಯರಿಗೂ ಕೂಡ ಕೆಲವೊಮ್ಮೆ ಅಂಜಿಕೆ ಆಗುವುದು ಈ ವೇದಿಕೆಯಲ್ಲಿ ಬಂದ ನಿಂತಾಗ್ಲೆಯ. ಅಂಥದ್ರಲ್ಲಿ ನಮ್ಮ ಮುದ್ದು ಎಲ್ಲ ಪುಟಾಣಿಗಳು ಕೂಡ ವೇದಿಕೆಗೆ ಬಂದು ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಜೋರಾದ ಒಂದು ಚಪ್ಪಾಳೆಯನ್ನ ಹಾಕ್ಬೇಕು. ಹಾಗೆ ಎಲ್ಲ ಮಕ್ಕಳಿಗೂ ಧನ್ಯವಾದ. ಮಾತು ಮಧುರವಾಗಿದ್ರೆ ಏನಕ್ಕೆ ಬೇಕಾದರೂ ಗೆಲ್ಲಬಹುದು. ಅದೇ ರೀತಿಯಲ್ಲಿ ನಮ್ಮ ಈ ಎಲ್ಲ ಮುದ್ದು ಮಕ್ಕಳು ಮುಂದುವರಿಯಲಿ ಅಂತ ಹಾರೈಸ್ತೀನಿ. ಇದೀಗ ಸಹ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಆಶಾ ನಾಗರೇಶ್ ನಾಯ್ಕ ಅವರು ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. Dear parents and wonderful lovely kindergarten graduates. First of all, thank you so much for honoring because choosing me for this UKG job. Today is a very special day as we gather to celebrate our kinder graduation. Congratulations to all our dear graduates. You have learned so much during your time in the kindergarten. You have learned alphabets, numbers, tables, animals' names, and funny games, activities, so many, and told wonderful rhymes and discovered the joys of learning. And here you all learned with great pleasure. As you move on to the next step of your journey to first grade, I would also like to thank you all the parents for your trust and support once again to our little graduates. We wish you a bright and successful future ahead. ನನ್ನ ಪ್ರೀತಿಯ ಚಿನ್ನದ ನಕ್ಷತ್ರಗಳೇ, ನೀವು ನನ್ನ ಲೋಕಕ್ಕೆ ಸಂತೋಷದ ಬೆಳಕೆ. ಚಿಕ್ಕ ಹೆಜ್ಜೆ ಮುದ್ದು ನಗುವಿನ ಜೊತೆ
ನೀವೆಲ್ಲರೂ ನಮ್ಮ ಶಾಲೆಯಲ್ಲಿ ಸಂತೋಷದ ಮನೆ ಮಾಡಿದ್ದೀರಿ. ಮೃದು ಹೃದಯದಿಂದ ಎಲ್ಲರ ಮನ ಗೆದ್ದಿದ್ದೀರಿ. ಎಂದೆಂದಿಗೂ ನಕ್ಷತ್ರಗಳಂತೆ ಹೊಳೆಯಿರಿ ಸದಾ. ಸಂತೋಷ ಚೈತನ್ಯದಿಂದಿರಿ, ಬದುಕಿರಿ ಕೂಡ ಸದಾ. ಈ ವಿಶೇಷ ಕಲ್ಯಾಣ ದಿನದಂದು ನಿಮಗೆ ನನ್ನ ಆಶೀರ್ವಾದ ಸದಾ ಇರುವಂತಾಗಲಿ. ಗಾಡ್ ಬ್ಲೆಸ್ ಯು ಚಿಲ್ಡ್ರನ್. ಗಣ್ಯರಿಗೆ ಹಾಗೂ ಎಲ್ಲ ಪಾಲಕರಿಗೂ ಹಾಗೂ ಶಿಕ್ಷಕರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಹಾಗೆ ಮಧು ಮಕ್ಕಳಿಗೂ ಕೂಡ ನನ್ನ ಹಾರೈಕೆ ತಿಳಿಸ್ತಾ ನನ್ನ 2 ಮಾತನ್ನು ಹೇಳ್ತೇನೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಮ್ಮ ಟೀಚರ್ಸ್ಗಳು. ಯಾಕಂದ್ರೆ ನಾನು ಇದೇ ಸ್ಕೂಲಲ್ಲೇ ಕಲ್ತಿದ್ದು, SLC ಅಂತ. ನಾವೆಲ್ಲ ಈ ಥರದೆಲ್ಲ ನೋಡ್ಲಿಲ್ಲ. ಏನಂದ್ರೆ ಈ ಮಕ್ಕಳಿಗೆ ಈ ವೇದಿಕೆಯಲ್ಲಿ ಒಂದು ಭಯ ಅನ್ನೋದು, ಆ ಭಯ ಹೋಗಲು ಉತ್ತಮವಾದಂತ ವೇದಿಕೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಕುಮಾರಣ್ಣ ನಮ್ಮ ತಂದೆಯವ್ರಿಗೆ ತುಂಬಾ ಆತ್ಮೀಯರು, ಕೂಡ ಎಲ್ಲರೂ ಮಾಡಿದ್ರಿ ಅಥವಾ ತುಂಬಾ ಆತ್ಮೀಯವಾಗಿಲ್ಲ. ಹಾಗಾಗಿ ಇದೊಂದು ಮಕ್ಕಳಿಗೊಂದು ಸ್ಫೂರ್ತಿ. ಯಾಕಂದ್ರೆ ನಾವು SLC ಅಂತ ಮುಂದೆ ಈ ಥರದೆಲ್ಲ ನೋಡ್ಲಿಲ್ಲ, ನಾವು ಕಾಲೇಜ್ ಕಲ್ತಿದ್ರೆ ಇದೆಲ್ಲ ನೋಡ್ಲಿಲ್ಲ. ಹಾಗಾಗಿ ಇದು ತುಂಬಾ ಒಂದು ಉತ್ತಮವಾದ ಕಾರ್ಯಕ್ರಮ. ಹಾಗೆ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಮ್ಮ ಟೀಚರ್ಸ್ಗಳು ಕೇಳ್ಕೊಳ್ತೇನೆ. ನಮ್ಮ ಮೇಡಮ್ ಹೇಳಿದ್ರು, ಪಾಲಕರು ಕೂಡ ಇದಕ್ಕೆ ಶ್ರಮ ಪಟ್ಟಿದ್ದಾರಂತ. ನಮ್ದು ಟೀಚರ್ಸ್ಗಳು ಶ್ರಮ ಪಟ್ಟಿದ್ದಾರೆ. ಎಲ್ಲ ರೀತಿಯ ಭಾಷಣ ಕಳಿಸೋದಾಗಲಿ ಇದೆಲ್ಲ ಅವ್ರದ್ದು ಶ್ರಮ. ನಾವು ಅದಕ್ಕೊಂದು ಸಪೋರ್ಟಿವ್ ಆಗಿದ್ದೀವಿ ಅಷ್ಟೇ. ಹೆಚ್ಚಿನ ನಾವೇನು ಮಾಡಲಿಲ್ಲ, ಏನೊಂದು ಆಟ ಮಾಡಿದ್ವಿ, ಆನ್ಲೈನ್ ಆಟ ಮಾಡಿದ್ವಿ. ಹೆಚ್ಚಿನ ಶ್ರಮ ಇದೆ. ಅವರಿಗೂ ಕೂಡ ನಾನು ಧನ್ಯವಾದನ ಹೇಳ್ತೇನೆ. ಹಾಗೆ ಎಲ್ಲರಿಗೂ ಕೂಡ ಶುಭ ಆಗಲಿ ಅಂತ, ಎಲ್ಲ ಮಕ್ಕಳಿಗೂ ಶುಭ ಆಗಲಿ ಅಂತ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಮನುಷ್ಯ ಒಂದು ಮಾಂಸದ ಮುದ್ರೆಯಾಗಿ ಕರೀತಾನೆ. ಅವರಿಗೆ ಸಂಸ್ಕಾರವನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಇವತ್ತಿನ ಜಾಗೃತಿ ಗೊತ್ತಾಯಿತಲ್ಲಿ STMC ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು. ನಾನು ಮಗನ ಮೊದಲು ಸೇರಿಸಬೇಕು ಬಂದಿದ್ದೆ. ಇವತ್ತು ಬರ್ತಾರೆ. ಈಗ ನಾನು ಬೆಂಗಳೂರಲ್ಲಿರೋದು, ಕಾರ್ಯವನ್ನು ನನಗೋಸ್ಕರ ಇರುತ್ತೆ. ಸ್ನೇಹ ಮೇಡಮ್ ನೋಡಿದೆ, ಇವರು ಇರಲಿಲ್ಲ. ನನ್ನ ಶಿಕ್ಷಣ ಕೊಡ್ಬೋದಾ, ಸೇರಿಸ್ಬೋದಾ? ಯಾಕಂದ್ರೆ ಸರ್ಕಾರಿ ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕು. ಅದು ಕಡೆ ಕೊನೆಯ ಮಕ್ಕಳಿಗೆ ಕೂಡ ಕೊಡ್ಬೇಕು. ನಾನು ಇಲ್ಲಿ ಹೆಚ್ಚು ಮಾತಾಡಲ್ಲ, ಇಲ್ಲಿ ಅಲ್ಲ, ಅದು ಉಳಿಸ್ಕೋಬೇಕು. ಪಾಲಕರಿಗೆ ದಯವಿಟ್ಟು ಕೇಳ್ಕೊಂತೀನಿ, ಸಾಮಾನ್ಯ ಮನುಷ್ಯನಿಗೆ ಸರ್ಕಾರಿ ವ್ಯವಸ್ಥೆ ಉಳಿಬೇಕು. ಸರ್ಕಾರಿ ಬಸ್ ಆಗಿರ್ಬೇಕು, ಸರ್ಕಾರಿ ಶಾಲೆಗಳಾಗಿರ್ಬೇಕು, ನಮ್ಮ ಭಾಷೆ ಆಗಿರ್ಬೇಕು. ಇಂಗ್ಲಿಷ್ ಒಂದು ಮಾಧ್ಯಮ, ಜ್ಞಾನ ಅಲ್ಲ, ಎಲ್ಲರಲ್ಲೂ ಇಟ್ಕೊಂಡಿರ್ತೀನಿ. ಜ್ಞಾನ ಬೇರೆ, ಭಾಷೆ ಬೇರೆ. ಇವತ್ತು ಹಿಂದಿ ಭಾರತದಿಂದ ಸರ್ಕಾರ ಬಂದಿದೆ, ಒಂದು ರಾಜಕೀಯ ಬೇರೆ, ಇನ್ನೊಂದು ಇರ್ತೀವಿ. ಆದ್ರೆ ನಾವು ಇಲ್ಲಿ ಕನ್ನಡ ವಂಶನೂ ಆಳಿದೆ. ಇದು ನಮ್ಮ ನಾಡನ್ನ ಒಂದು ಸ್ಥಾನದಲ್ಲಿ ಗುರುತಿಸಿರೋ ವಂಶ. ಒಬ್ಬ ಬ್ರಾಹ್ಮಣ ಒಬ್ಬ ಕ್ಷತ್ರಿಯರಾಗಿ ಆಳ್ವಿಕೆ ಮಾಡ್ತಾನೆ. ಅದು ಅಷ್ಟೊಂದು ರೋಚಕವಾಗಿದೆ ಇತಿಹಾಸ. ಪಾಲಕರಿಗಾಗಿ ತುಂಬಾ ಮಾತಾಡ್ತೀನಿ ಆಗುತ್ತೆ, ಬೇಡ ಆದ್ರೂ ಹೇಳ್ತೀನಿ. ಸರ್ಕಾರಿ ವ್ಯವಸ್ಥೆ ಉಳಿಬೇಕು, ಅದಕ್ಕೆ ಶ್ರಮಿಸ್ತಾ ಇದ್ದೀನಿ. ಬಂದಾಗ ಇವರನ್ನು ನೋಡಿದ್ದೆ, ಸೊ ಅದನ್ನ ಸ್ವಲ್ಪ ನಾವು ಉಳಿಯುತ್ತೆ. ನಾವು ಪ್ರೈವೇಟಿಗೆ ಹಾಕ್ತೀವಿ, ಮತ್ತೊಂದು ಮಕ್ಕಳು ಬೇರೆ ಬೀದರ್ಗೆ ಹಾಕ್ತಿರಲ್ಲ. ವ್ಯವಸ್ಥೆ ಉಳಿಬೇಕು. ದಯವಿಟ್ಟು ಅದಕ್ಕೆ ಸ್ವಲ್ಪ ನಾವು ಉಳಿಸ್ಕೊಂಡು ಹೋಗ್ಬೇಕು. ಏನು ಇಲ್ಲ, ಶಿಕ್ಷಣ ಅಪಾರ ಆಗ್ತಾ ಇದೆ. ಮುಂದೆ ನಮ್ಮ ಮಕ್ಕಳು ಪಾಲಕರಾಗಿ ಟೀಚರ್ ಆಗಿ ಬರ್ಬೇಕು. ನಾನಿರೋ ಏರಿಯಾಗಳು ಇನ್ನು 10 ವರ್ಷದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಐಟಿ ಏರಿಯಾದಲ್ಲಿ ನಾನು ಅಲ್ಲಿ ನಾಳೆ ವಾಪಸ್ ಕೃಷಿಗೆ ಹೋಗ್ಬೋದು ಅಂತ ಹೋಗ್ಬೇಕಾಗ್ಬೋದು ಅಂತ ಹೇಳ್ತೇನೆ. ಆ ತರ ಮಟ್ಟದಲ್ಲಿ ಟೆಕ್ನಾಲಜಿ ನಾವು ತುಂಬಾ ಫಾಸ್ಟ್ ಇದ್ದೀವಿ. ನಮ್ಮ ಇಂಡಿಯಾ ತುಂಬಾ ಫಾಸ್ಟ್ ಇದೆ ಟೆಕ್ನಾಲಜಿ. ದೇಶ ಈ ಶಾಲೆಯ ಒಳಗಡೆ ಕಿಡಿಕೆಯನ್ನು ಹುಡುಕಿ ಯಾರಿದ್ದಾರೆ ಅವ್ರನ್ನ ಸಾಯಿಸಬಹುದು. ಟೆಕ್ನಾಲಜಿ ಇದೆ, ಅದನ್ನ ಮಕ್ಕಳಿಗೆ ತುಂಬಾ ಈಸಿಯಾಗಿ ಸಿಗ್ತಾ ಇದೆ. ನಾವು ಹೋಗ್ಬೇಕಾದ್ರೆ ನಮ್ ಟೀಚರ್ಸ್ ಹೋಗ್ಬೇಕಾದ್ರೆ ಅದು ಸಾಧ್ಯ ಇರಲಿಲ್ಲ. ಒಂದು ಶಬ್ದದ ಅರ್ಥ ಹುಡುಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಸೊ ಆ ತರ ವ್ಯವಸ್ಥೆಯಲ್ಲಿ ಇದ್ವಿ. ಇವತ್ತು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಅವ್ರ ಮೊಬೈಲ್ ಚೆನ್ನಾಗಿ ಆಕ್ಸೆಸ್ ಮಾಡ್ತಾರೆ. ಅವ್ರಿಗೆ ಮೊಬೈಲ್ ಅವಾಯ್ಡ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಇದೆ. ಇರ್ಲಿ, ಥ್ಯಾಂಕ್ ಯು. ತುಂಬಾ ಮಾಡ್ತಾ ಇದೀರಿ, ಉಳಿಸ್ಕೊಂಡು ಹೋಗಿ, ಬೆಳೆಸ್ಕೊಂಡು ಹೋಗಿ. ನೀವು ಎಲ್ಲ ಇದ್ರು ಮಾಡಿ, ಕಂಗ್ರಾಚುಲೇಷನ್ ಮಾಡ್ತೀನಿ. ಅಧ್ಯಕ್ಷರಿಗೂ ಮಾಡ್ತೀನಿ. ಯಾಕಂದ್ರೆ ನಾನು ಶಾಲೆ ಉಳಿಸ್ಕೊಂಡು ಮಾತಾಡಿದ ಫಸ್ಟ್ ಟೈಮ್ ನಾವೆಲ್ಲವೂ ನಾವು ತುಂಬಾ ಜನ ಮಾತಾಡ್ತಾ ಇರ್ತಾರೆ. ಶಾಲೆ ಹೇಗಿದೆ ಹೇಗಿದೆ ನನ್ನ ಹಳ್ಳಿಯಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ. ಭಾಷೆ ಒಂದು ಬೇಕಾಗಿದೆ ಅನ್ನೋ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದಾರೆ. ಕನ್ನಡ ನಮ್ಮ ಕನ್ನಡ ಅದರಲ್ಲೆಲ್ಲ ಬಹಳ ಇದೆ.
ಕಳ್ಕೊಳ್ಳಬಾರ್ದು. ಅದ್ರ ಜೊತೆಗೆ ನಾವು ಪ್ರಪಂಚದ ಒಂದು ಯುಗದಲ್ಲಿ ಭಾಷೆ ಬೇಕು, ಅದರ ಸಾಕಷ್ಟು ವಿಷಯ ಜ್ಞಾನ ಸಿಗುತ್ತೆ, ಅದಕ್ಕೆ ಉಳಿಸ್ಕೊಳ್ಬೇಕು, ಅದಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಮಾಧ್ಯಮ ನಮ್ಮ ಭಾಷೆನ ಯಾರು ಮರಿಬೇಡಿ ದಯವಿಟ್ಟು. ಸಾಹಿತ್ಯ ಯಾಕಂದ್ರೆ ನಮ್ಮಲ್ಲಿ, ಯಾಕಂದ್ರೆ ಕುವೆಂಪು ಅವರು ಇಂಗ್ಲಿಷ್ ಟೀಚರ್ ಆಕ್ಚುಲಿ. ಇಂಗ್ಲಿಷ್ ಎಷ್ಟಿತ್ತು ಮುಂದೆ ಅವರು ಯಾರೋ ಇದರಿಂದ ಕನ್ನಡದಲ್ಲಿ ಅವ್ರು ಎಂತ ಸಾಹಿತ್ಯ ಬರೀತಾರೆ, ಅವರ ಮಗ ಆಗಿರ್ಬೋದು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಗ್ರಾಜುಯೇಷನ್ ಮಾಡಿದ್ದೀರಾ. ಕ್ಷಮಿಸಿದ ಹಿಂದೆ ಮುಂದೆ ಬರದೆ ಹಿಂದೆ ಬಹಳ ಜನ ಬರದೆ ಮುಂದೆ ನೋಡ್ತೀವಿ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಕ್ಕಳೆಲ್ಲ ಖುಷಿ ಆಗಿದ್ರು. ಇದರ ವೇದಿಕೆ ಯಾವುದು ಸಿಕ್ಕಿಲ್ಲ, ಆದ್ರೂ ಮಕ್ಕಳಿಗೆ ಖುಷಿ ಆಯ್ತು. ಟೀಚರ್ಸ್ ಶ್ರಮ ಅಂತ ತುಂಬಾ ಮೆಚ್ಚಬೇಕಾಗಿದೆ. ಟೀಚರ್ಸ್ ಆಯ್ತು, ಮೇಡಮ್ ಆಯ್ತು, ಸರ್ಗಳಾಯ್ತು, ಮತ್ತೆ ನಾವು ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಕುಮಾರಣ್ಣನ ಶ್ರಮ ಅಂತ ಹೇಳಕ್ಕೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾವು ನೋಡ್ತಾನೆ ಇದೀವಿ. ಆದ್ರೂ ಈ ಮಟ್ಟಕ್ಕೆ ಬೆಳೆಯೋಕೆ ಅಂತ ಹೇಳಿ ಗೊತ್ತಿರ್ಲಿಲ್ಲ, ಆದ್ರೂ ಇದು ನಡೀತಾ ಇದೆ. ಇನ್ನೂ ಚೆನ್ನಾಗಿ ನಡ್ಸ್ಕೋಗ್ಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಆಯ್ತು. ಆದ್ರೆ ಮಕ್ಳು ಮಾತ್ರ ಖುಷಿ ಆಯ್ತು, ಮಕ್ಳು ನಗು ಆಯ್ತು, ಮಕ್ಳು ಡ್ರೆಸ್ಸಿಂಗ್ ಆಯ್ತು, ಹಿಡಿರಂತ ಖುಷಿ ಆಯ್ತು. ಥ್ಯಾಂಕ್ ಯು. ಪೂರ್ವಕವಾಗಿ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳಿಗೆ ಉನ್ನತವಾದಂತಹ ಶಿಕ್ಷಣವನ್ನ ನಾವು ನೀಡ್ತಾ ಇದ್ದೇವೆ. ಹಾಗೆಯೇ ನಿಮ್ಮ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿಸ್ತೇವೆ ಎಂಬ ಭರವಸೆಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇವೆ. ಹಾಗೆಯೇ ನನ್ನ ಮೇಲೆ ನಂಬಿಕೆ ಇಟ್ಟು ಬೆಂಬಲ ನೀಡಿ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶನ ನೀಡಿ ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಲು ಮತ್ತು ನನ್ನ ಜ್ಞಾನವನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯಾಧ್ಯಾಪಕರಿಗೂ, SDMC ಸದಸ್ಯರಿಗೂ, ಹಾಗೆ SDMC ಅಧ್ಯಕ್ಷರಿಗೂ, ಪ್ರೋತ್ಸಾಹಿಸಿದ ಎಲ್ಲ ಹಿರಿಯ ಶಿಕ್ಷಕರಿಗೂ, ಸಹೋದ್ಯೋಗಿ ಮಿತ್ರರಿಗೂ, ಎಲ್ಲ ಪಾಲಕ ಪೋಷಕರಿಗೂ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕವಾದ ಮನದಾಳದ ಧನ್ಯವಾದಗಳು. ಕೆಲವು ಸಂದರ್ಭದಲ್ಲಿ ನನ್ನಿಂದ ಏನಾದ್ರೂ ತಪ್ಪಾಗಿರಬಹುದು, ನೀವು ಅದನ್ನ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದೀಗ ನಮ್ಮ ಶಾಲೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಶ್ರೀ ಕುಮಾರ್ ಪೋಖ್ರಿಯಾಲ್ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲ ಪಾಲಕರಿಗೆ ಧನ್ಯವಾದ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಶಾಲೆ ಮುಗಿತಾ ಬಂದಿದೆ, ಶಾಲೆ ಮುಗಿಲಿಕ್ಕೆ ಖಾಲಿ 3 ದಿನ ಟೈಮ್ ಇದೆ, ಆದರೂ ಒಳ್ಳೆದಾಗಿ ಕಾರ್ಯಕ್ರಮ ಇಟ್ಕೊಂಡ್ರು. ಈ ತರ ಡ್ರೆಸ್ ಬೇಕು ಅಂತ ಹೇಳಿ ನನ್ನ ಕೇಳ್ಕೊಂಡ್ರು ಸ್ನೇಹಿತರು. ಆಗತ್ತೆ, ಯಾಕಂದ್ರೆ ಸೈಲೆನ್ಸ್ ಸಮಸ್ಯೆ ಆಗ್ಬೋದು, ನೀವು ಆನ್ಲೈನ್ ಮಾಡ್ರಿ ಅಂತ ಹೇಳಿದ್ರೆ ಅವರು ಆನ್ಲೈನ್ ಮಾಡಿದ್ರೆ ಎಲ್ಲರೂ ಅದನ್ನು ತರಿಸ್ಕೊಂಡು ಅದು ಹಾಕಿ ಇವತ್ತು ಕರ್ಕೊಂಡು ನಿಮ್ಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತೀನಿ ನಾನು ಪೇರೆಂಟ್ಸ್ಗೆ. ಸೆಕೆಂಡ್ ಒನ್ ಟೀಚರ್ಸ್ಗೆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ, ಬಹಳ ಚಂದ ಆಯೋಜನೆ ಮಾಡಿದ್ದಾರೆ, ಬಹಳ ಖುಷಿ ಆಗುತ್ತೆ. ಇದೇ ತರ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಅವರಿಂದ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ಇದು ವಾಸ್ತವ ಅದು ಆಡಕ್ ಅನ್ವೀತ ಸಿಕ್ಕಾಪಟ್ಟೆ ಕೇಳ ಅವರಿಗೆ ಇವತ್ತು ಸಿದ್ಧಿ ತೀಡಿ ಈ ವೇದಿಕೆ ಮೇಲೆ ಗ್ರಾಜುಯೇಷನ್ ಡೇದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಆ ಪೇರೆಂಟ್ಸ್ ಆ ಟೀಚರ್ಗೆ ಥ್ಯಾಂಕ್ಸ್ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೆ ಅದ್ವೈತು ಅವ್ರ ತಂದೆ ತಾಯಿ ಈ ಸ್ಕೂಲ್ ಡ್ರೆಸ್ ಧರಿಸಿದಾಗ ಆ ಡ್ರೆಸ್ ಹಾಕ್ತಾ ಇಲ್ಲ ಅಂತ ಅವ್ರಿಗೆ ಒಂದು ಅನುಮಾನ ಇತ್ತು. ನನ್ನ ಹತ್ರ ಬಂದು ಹೇಳ್ತಾರೆ, ಅವ್ರ ಪೇರೆಂಟ್ಸ್ ಕೊಡ್ಕೊಂಡಿದ್ದೀನಿ ಅಂತ, ಅದನ್ನ ಹಾಕಿ ಕಲ್ತಿದ್ರು. ಇವತ್ತು ಅವ್ರು ಗ್ರಾಜುಯೇಷನ್ ಡೇ ಈ ಡ್ರೆಸ್ ಹಾಕೊಂಡಿದ್ದಾರೆ, ಬಹಳ ಖುಷಿ ಆಯ್ತು. ಅವ್ರು ಹೇಳ್ತಾರೆ ಅವ್ರು ಈ ಡ್ರೆಸ್ ಹಾಕ್ತಾನೆ ಇಲ್ಲ, ಅವ್ರ ಅಜ್ಜಿಗೆ ಬಹಳ ಇವಾಗ ಹೇಳ್ತಾರೆ ಅವ್ರು ಅಷ್ಟು ಅಳುಯಿತ್ತು ಅವ್ರಿಗೆ. ಇವತ್ತು ಆ ಡ್ರೆಸ್ ಹಾಕೊಂಡು ಬಂದಿಲ್ಲ 2 ಮಾತು ಅಂತ ಹೇಳ್ತಾರೆ, ಅವ್ರು ಬಹಳ ಖುಷಿ ಆಯ್ತು. ಕೇಳಿದ್ದಾರೆ, ಬಹಳ ಖುಷಿ ಆಯ್ತು ನನಗೆ. ಅನ್ವಿತ್ತು ಬಹಳ ಕಿಲಾಡಿ ಇತ್ತು, ಅವನು ಇವತ್ತು ವೇದಿಕೆ ಬಂದು ಮಾತ್ರ ನನಗೆ ಬಹಳ ಖುಷಿ ಆಯ್ತು. ಅಷ್ಟು ಕಿಲಾಡಿ ಅವನು ಹುಡುಗ, ಬಹಳ ಕಿಲಾಡಿ. ಅವಾಗ ಇವತ್ತು ಬಂದ ಅವನ 2 ಮಾತಾಡ್ತಾನೆ, ಬಹಳ ಖುಷಿ ಆಯ್ತು. ಅಷ್ಟು ತೀಡಿ LKG ಇಂದ UKG ರೆಡಿ ಮಾಡಿದ್ರೆ ಬಹಳ ನಮಗೆ ಖುಷಿಯಾಗಿದೆ. ಇನ್ನು ಎಲ್ಲರೂ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರು, ಎಷ್ಟನಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಎಲ್ಲ ಮಕ್ಕಳು ಒಂದು ಇಂಗ್ಲಿಷ್ ಮಾಡಿದ್ರೆ ಎಲ್ಲ ಹೋದ್ರು, ಅರ್ಥ ಆಯ್ತು ಗೊತ್ತಿಲ್ಲ. ಕನ್ನಡ ಕನ್ನಡದಲ್ಲಿ ಮಾತಾಡ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ ಅನುವಾದ ಮಾಡಿ ಹೇಳ ಅವನಿಗೆ ಇಂಗ್ಲಿಷ್ ಬರಲ್ಲ ಅಂತ ಅಲ್ಲ, ಅವನಿಗೆ ಇಂಗ್ಲಿಷ್ ಬರುತ್ತೆ, ನಿಮ್ಗೆ ಅರ್ಥ ಆಗಲಿಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇರುತ್ತೆ. ಅದನ್ನ ಯಾರು ಅಬ್ಸರ್ವ್ ಮಾಡ್ತೀವಿ, ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಹಾಗೆ ಇನ್ನು
ಈ ನಾನು ಹೇಳಿದೆ ಆಲ್ಟಿನಲ್ಲಿ LKG ಓಪನಿಂಗ್ ಆದಾಗ ಈ ಮಕ್ಕಳು ಅದೃಷ್ಟವಂತ ಮಕ್ಕಳು ಅಂತ ಹೇಳಿ ನಿಜವಾಗ್ಲೂ ಇವತ್ತು ಅದೃಷ್ಟ ಮಾಡಿದ್ರೆ, ಯಾಕಂದ್ರೆ ಇವ್ರು ಗ್ರಾಜುಯೇಷನ್ ಡೇ ಸಮೇತ ಅವ್ರು ಮಾಡಿದ್ರೆ ಅಂತಂದ್ರೆ ಅದೃಷ್ಟನೇ ಮಾಡಿದ್ರು. ನಿಜವಾಗ ನಮ್ಗೆಲ್ಲ ನಾವು ಶಾಲೆ ಓದಿದ್ರೆ ಗ್ರಾಜುಯೇಷನ್ ಡೇ ಇರಲಿ ಏನು ಇರಲಿಲ್ಲ, ನಾವು ಯಾವುದೇ ಕಾರ್ಯಕ್ರಮ ಮಾಡಿಲ್ಲ. ಈ ಮಕ್ಕಳಿಗೆ LKG ಇಂದ UKG ಈ ಕಾರ್ಯಕ್ರಮ ಈ ಹಂತದಲ್ಲಿ ವೇದಿಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ರ ಪುಣ್ಯವಂತರು, ಅವ್ರ ಅದೃಷ್ಟವಂತ ನಾನು ಹೇಳ್ತೇನೆ. ನನಗೆ ಮತ್ತೊಂದು ನಾನು ಎಲ್ಲರಿಗೂ ಒಂದು ಹೇಳ್ತೀನಿ, ಎಲ್ಲ ಮಕ್ಕಳಿಗೆ ಎಲ್ಲ ಅವಶ್ಯಕತೆ ಇದೆ. ಗಿವ್ ದೆಮ್, ನಾನು ಹೇಳ್ತೀನಿ ಆಲ್ರೆಡಿ ಇದೇ ಇದನ್ನ, ಗಿವ್ ದೆಮ್ ನೆಸೆಸಿಟಿ ನಾಟ್ ಲಕ್ಸುರಿ. ಮಕ್ಕಳಿಗೆ ಅವಶ್ಯಕತೆ ಇರೋದನ್ನ ಕೊಡ್ತೀವಿ, ಲಕ್ಸುರಿ ಆಯ್ತು ಕೊಂಡ್ಕೊಳ್ಳೋದು. ಅವಶ್ಯಕತೆ ಇದ್ರೆ ನಿಜವಾಗ್ಲೂ ಅವ್ರಿಗೆ ಗಿವ್ ದೆಮ್ ನೆಸೆಸಿಟಿ ನಾಟ್ ಲಕ್ಸುರಿ ಇರ್ತದೆ. ಅವರಿಗೆ ಅವಶ್ಯಕತೆ ನೀವು ಮುದ್ದಾನ ಕಾಲಿಗೆ ಅವಶ್ಯಕತೆ ಇದೆ, ಪಾಕೆಟ್ ತೋರಿಸ್ಕೊಂಡು ನೋಡ್ಬೇಕು. ಲಕ್ಸುರಿ ಲೈಫ್ ಅನ್ನ ಅವ್ರು ಕೊಂಡ್ಕೊಳ್ಬೇಕು, ಅದನ್ನ ನೀವು ಮಾಡಿಸ್ಬೇಡಿ, ಅದನ್ನ ಅವ್ರು ಮಾಡ್ಕೊಳ್ಬೇಕು, ಅವ್ರು ಪಡ್ಕೊಳ್ಬೇಕು. ಈ ರೀತಿ ಅವರು ಮತ್ತೆ ನೆಕ್ಸ್ಟ್ ಡಬಲ್ ಡಿಗ್ರಿ ಆದ್ರೆ ಅವರೇ ತಗೋಬೇಕಾದ್ರೆ ಈಗ ನೀವು ರೆಡಿ ಮಾಡ್ಬೇಕು ಅಲ್ವಾ. ಸೊ ನೆಕ್ಸ್ಟ್ ಈ ಲೆವೆಲ್ಗೆ ಅವರಾಗಿ ಹೋಗ್ಬೇಕು, ಆ ತರ ನೀವು ರೆಡಿ ಮಾಡಿ ಮಕ್ಕಳಿಗೆ. ಮತ್ತೆ ಎಲ್ಲಾ ಟೀಚರ್ಸ್, ಎಲ್ಲ ಇಲ್ಲಿ ಇರುವ ಎಲ್ಲ ಟೀಚರ್ಸ್ಗೆ ಮತ್ತೆ HMಗೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಿ ಬಯಸ್ತೀನಿ. ಯಾಕಂದ್ರೆ ಎಲ್ಲರೂ ಸಹಕಾರ ಚಂದ ಕಾರ್ಯಕ್ರಮ ಮಾಡಿದ್ರಿ, ಮತ್ತೆ ಮತ್ತೆ ಮುಂದುವರಿತಾ ಹೋಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮದಿಂದ ಇನ್ನೂ ಆಗ್ತಾ ಇರ್ಲಿ ಅಂತ ಹೇಳಿ ಎಲ್ಲರನ್ನು ಕೇಳುವಂತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಣ್ಣ ಬಣ್ಣದ ಕನಸುಗಳು ನನಸಾಗಲಿ. ಇಂದಿನ ಸಂಭ್ರಮ ಎಲ್ಲ ಮುದ್ದು ಮಕ್ಕಳ ಮನದಲ್ಲಿ ಉಳಿಯಲಿ. ಮತ್ತೊಮ್ಮೆ ಮಕ್ಕಳಿಗೆ ಅಭಿನಂದನೆಯನ್ನ ತಿಳಿಸುತ್ತಾ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಶ್ರೀಮತಿ ಜಯಂತಿ ಹೆಗಡೆ ಇವರಿಂದ. ಇವತ್ತು ಈ ಗ್ರಾಜುಯೇಷನ್ ಡೇ ಅತ್ಯಂತ ಉತ್ತಮವಾಗಿ ನಡೆದು ಬಂದಿದೆ ಅಂತ ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ. ನನಗೆ ಇಲ್ಲಿ ಮೊದ್ದು ಮಾತನಾಡುತ್ತಾ ಈ ಮಕ್ಕಳ ಒಂದು ಮಾತನ್ನ ಕೇಳಲಿಕ್ಕೆ ತುಂಬಾ ಖುಷಿಯಾಯಿತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಕುಮಾರ್ ಸರ್ ಇವರಿಗೆ ನಾನು ಶಾಲೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ನಿರ್ದೇಶಕರಾದಂತಹ ನಮ್ಮ ಪ್ರೀತಿಯ ಮುಖ್ಯಾಧ್ಯಾಪಕರಾದ ಶ್ರೀಮತಿ SP ರಾವ್ ಇವರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನ ಸುಂದರವಾಗಿ ಮಾಡಿಕೊಟ್ಟಂತಹ ನಮ್ಮ ಜಿಗ್ರಿಯಾ ಸರ್ ಅವರಿಗೂ, ರಾಧಾ ಮೇಡಮ್ ಅವರಿಗೂ, ಭಾರತಿ ಮೇಡಮ್ ಇವರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪಾಲಕ ಪೋಷಕರಿಗೂ ಹಾಗೂ ಮುದ್ದು ವಿದ್ಯಾರ್ಥಿನಿಯರಿಗೂ ಹಾಗೂ ಮತ್ತೆ ಬರುವಂತಹ ಹೊರಗಡೆ ಇರುವಂತಹ ಎಲ್ಲ ಬಂಧುಗಳಿಗೂ ಸಹ ನಾನು ಪ್ರೀತಿಯಿಂದ ಈ ಒಂದು ವಂದನೆಯನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಫೋಟೋಗ್ರಾಫರ್ ಆಗಿ ಬಂದಂತಹ ತಮಗಿಬ್ಬರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನಮ್ಮ ಅಡುಗೆ ಸಿಬ್ಬಂದಿಯವರಿಗೂ ಸಹ ಅವರು ಇವತ್ತು ಇರಬೇಕಾಗಿತ್ತು. ಇಂತಹ ಕಾರ್ಯಕ್ರಮ ನೋಡುವುದು ಒಂದು ಸಂತೋಷದ ಒಂದು ಕಾರ್ಯಕ್ರಮ ಆಗಿತ್ತು. ಆದರೂ ಅವರು ತಮ್ಮ ಕೆಲಸವನ್ನ ಮಾಡಿ ಮಕ್ಕಳಿಗಾಗಿ ಮತ್ತು ಪಾಲಕರಿಗಾಗಿ ಕಷಾಯ ಮತ್ತೆ ಎಲ್ಲ ಸ್ವೀಟ್ ಎಲ್ಲ ತಯಾರು ಮಾಡಿಟ್ಟು ಹೋಗಿದ್ದಾರೆ. ಅವರಿಗೂ ಸಹ ನಾವು ಈ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಒಂದು ಮಾತನ್ನ ನಿಮ್ಗೆಲ್ಲ ಹೇಳ್ಬೇಕು ಅಂತ ಇದೆ. ಏನಂತಂದ್ರೆ ಎಲ್ಲಾ ಪಾಲಕ ಪೋಷಕರು ಈ ನಿಮ್ಮ ಎಲ್ಲ ಮಕ್ಕಳನ್ನ ಬೇರೆ ಶಾಲೆಗೆ ಕಳಿಸದೆ ಈ ಶಾಲೆಯಲ್ಲಿಯೇ ಈ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿ ಅಂತ ಅವರಿಗೆ ಕೇಳ್ಕೊಳ್ತಾ ನಾನು ಎರಡನ್ನ ಮಾತನ್ನ ಮುಗಿಸ್ತೇನೆ. ಹಾಗೆ ಇನ್ನೊಂದು ಅಂತಂದ್ರೆ ನಮ್ಮ
ಈ LKG UKG ಟೀಚರ್ಸಿಗೆ ಮತ್ತೆ ಸಪರೇಟ್ ಆಗಿ ಹೇಳಬೇಕು ಅಂತ ಕಾಣಿಸ್ತು. ಯಾಕಂದ್ರೆ ಅತ್ಯಂತ ಬೆಳಗಿಂದಲೇ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಅವರು ಎಲ್ಲ LKG ಉಷಾ ಟೀಚರು ಎಲ್ಲರೂ ಸೇರಿ ಮತ್ತು ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಚಂದ ನಡೆಸಿಕೊಟ್ಟಿದ್ದಾರೆ. ಇವರಿಗೆ ನಾನು ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಯಶಸ್ವಿಯಾಗಲು ಕಾರಣರಾದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.